Hi guys, welcome back to my channel. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಯ್ತು. ನಾ ಹೇಳೋಕ್ಕಿಂತ ಮುಂಚೆ ನಮ್ಮ ಮಮ್ಮಿಯದ್ದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ, ಎಲ್ಲ ಡೆಕೋರೇಷನ್ ಕೂಡ ಮಾಡಿದ್ರೆ. ನನಗೂ ಉಡಿ ತುಂಬಕ್ಕೆ ಎಲ್ಲನೂ ರೆಡಿ ಮಾಡಿಟ್ಟಿದ್ರೆ. ನಮ್ಮೂರು ಗ್ರಾಮ ದೇವತೆಗೆ ಪ್ರತಿ ಶುಕ್ರವಾರ ಹೋಗಿರ್ತೇನೆ. ಸೊ ಹಾಗಾಗಿ ಈ ಶುಕ್ರವಾರ ವರಮಹಾಲಕ್ಷ್ಮಿ ಇರೋದ್ರಿಂದ ಈ ಸಲ ಒಂದು ಸ್ವಲ್ಪ ಸ್ಪೆಷಲ್ ಐಟಮ್ಸ್ ಎಲ್ಲ ಕ್ಯಾರಿ ಆನ್ ಮಾಡಿದ್ದೆ. ನಾನು ರೋಡ್ ತೋರಿಸ್ಬೇಕಂದ್ರೆ ರೋಡ್ ನೋಡುವಂಥದ್ದು ಏನು ಇದ್ದಿದ್ದಿಲ್ಲ. ಹೋಗುವಾಗ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಬಿಕಾಸ್ ಆ ವ್ಲಾಗ್ ಮೀನ್ಸ್ ಆ ರೋಡ್ ಅಷ್ಟು ನೋಡುವಂಗೆ ಇದ್ದಿದ್ದಿಲ್ಲ. ಸೊ ಹಾಗಾಗಿ ಆ್ಯಂಡ್ ವಾಪಸ್ ಮನೆಗೆ ಬಂದು ನಮ್ಮ ಮಮ್ಮಿ ಇನ್ನೂ ನಾ ಬರೋವರೆಗೂ ವಿಡಿಯೋ ತೊಗೊತೀನಿ ಅನ್ನೋ ಸಂಬಂಧ ಇನ್ನೂ ದೀಪ ಏನೂ ಹಚ್ಚಿದ್ದಿಲ್ಲ, ಹಂಗೆ ಇಟ್ಟಿದ್ರೆ. ಜಸ್ಟ್ ಎಲ್ಲ ಕ್ವಿಕ್ಕಾಗಿ ನಾವು ಹೋದ ತಕ್ಷಣ ದೀಪ ಎಲ್ಲ ಹಚ್ಚಿದ್ರೆ. ಅವ್ರು ಇನ್ನೂ ಮಂಗಳಾರತಿ ಮಾಡಿದ್ದಿಲ್ಲ. ಅಷ್ಟು ಅನ್ನಿಸ್ಲೆ ನಾನು ಮತ್ತು ಬಾದಾಮಿಗೆ ಹೋಗೋದಿತ್ತು. ಸೊ ಹಾಗಾಗಿ ಒಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದು ನಾನು. ಆ್ಯಂಡ್ ಅಲ್ಲಿಂದ ನಾವು ಬಾದಾಮಿಗೆ ಹೋದ್ವಿ. ಆ್ಯಂಡ್ ನಾ ಬಂದ ಬಾದಾಮಿ ರೀಚ್ ಆದೆ, ಮನೆಗೆ ಹೋದೆ. ಆವಾಗ ಏನೋ ನಮ್ಮ ಅಂಟಿ ಏನೋ ರೆಡಿ ಮಾಡಿದ್ದಿಲ್ಲ. ಸೊ ಇನ್ನೂ ಮೂರ್ತಿ ಎಲ್ಲ ತೊಳೆಯತ್ತಿದ್ರೆ. ಅಷ್ಟೊನ್ನಷ್ಟೇ ಈ ಸೈಡ್ ಅಕ್ಕಿ ಪ್ರಸಾದಕ್ಕೆಲ್ಲನೂ ರೆಡಿ ಮಾಡತ್ತಿದ್ದೆ ಶರಣಮಕ್ಕ. ಆ್ಯಂಡ್ ಈ ಸೈಡ್ ನಂಗೆ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಫುಲ್ ಡೆಕೋರೇಷನ್ ಆದಮೇಲೆ ಅಷ್ಟು ಸೀರೆ ಎಲ್ಲ ಉಡ್ಸಿದಾದ್ಮೇಲೆ ನಾ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಈ ಸೈಡ್ ಪ್ರಸಾದ ಎಲ್ಲನೂ ನೀಟಾಗಿ ಇಡಬೇಕಂಥೇಳಿ ಅದನ್ನು ರೆಡಿ ಮಾಡತ್ತಿದ್ವಿ. ಆ್ಯಂಡ್ ನಾವು ಕೂಡ ಮತ್ತು ಕ್ಯೂಟಾಗಿ ರೆಡಿ ಆಗಿದ್ವಿ ನೋಡ್ರಿ. ಎಲ್ಲರೂ ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತಿದ್ವಿ, ಭಾಳ ಕ್ಯೂಟ್ ಕಾಣತ್ತಿದ್ವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಆ್ಯಂಡ್ ನಾವು ಅಲ್ಲಿಂದ ಮತ್ತು ಹೆಂಗಿದ್ರು ಆಲ್ಮೋಸ್ಟ್ ಆಲ್ ಟೈಮ್ ಆಗಿತ್ತು, 12 ಗಂಟೆ ಆಗಕ್ಕೆ ಬಂದಿತ್ತು. ಸೊ ಹಾಗಾಗಿ ನಾವೆಲ್ಲರೂ ಸೇರಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಮುಗಿಸ್ಕೊಂಡು ಆದಮೇಲೆ ಮತ್ತು ಈ ಸೈಡ ಉಡಿ ತುಂಬೋದು ಎಲ್ಲನೂ ಅರೇಂಜ್ ಮಾಡತ್ತಿದ್ರೆ ಇವರಿಬ್ಬರು. ಆ್ಯಕ್ಚುಲಿ ಆಲ್ಮೋಸ್ಟ್ ಆಲ್ ಅರೇಂಜ್ ಮಾಡಿಟ್ಟಿದ್ರೆ. ಆ್ಯಂಡ್ ನಾವೆಲ್ಲರೂ ಸೇರಿ ಉಡಿ ತುಂಬಿಸ್ಕೊಂಡು ಆ್ಯಂಡ್ ಉಡಿನೂ ತುಂಬಿದ್ವಿ ನೋಡ್ರಿ.
ಆ್ಯಂಡ್ ಉಡಿ ತುಂಬಿಸ್ಕೊಳೋದೆಲ್ಲ ಆದಮೇಲೆ ಮತ್ತು ನಾವು ಇದಕ್ಕೆ ಗಣಪತಿ ಗುಡಿಗೆ ಹೋಗ್ಬೇಕು, ದೀಪ ಹಚ್ಚಿ ಬರ್ಬೇಕಂತೇಳಿ ಹೊಂಟಿದ್ವಿ ನೋಡ್ರಿ. 3 ಜನ ಸೇರ್ಕೊಂಡು. ಬಟ್ ಆ್ಯಕ್ಚುಲಿ ಅದು ಕದ ಹಾಕಿತ್ತ. ಸೊ ಹಾಗಾಗಿ ಮತ್ತು ಎಣ್ಣೆ ಬತ್ತಿ ಮನೆಗೆ ಒಯ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ದೀಪಕ್ಕ ಸೇರಿ ಇದು ಬನಶಂಕರಿಗೆ ಹೋಗಿ ಬನಶಂಕರಿ ಗುಡಿಗೆ ಹೋದ್ವಿ ನೋಡ್ರಿ. ಆ್ಯಂಡ್ ನಾವಿಬ್ಬರು ಹೋಗಿ ರೀಚ್ ಆದ್ವಿ ನೋಡ್ರಿ. ಆ್ಯಂಡ್ ಬನಶಂಕರಿ ಗುಡಿಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಭಾಳ ಅಂದ್ರೆ ಭಾಳ ರಶ್ ಇತ್ತು ಆ್ಯಕ್ಚುಲಿ. ಆದರೂ ಪಾಳೆ ಖಾಲಿ ಆಗಿ ತಡಿ ಅಂತೇಳಿ ಹೋದ್ವಿ, ನೋಡಿ ಸಿಕ್ಕಾಕೊಂಡ್ಬಿಟ್ವಿ. ಮತ್ತು ವಾಪಸ್ ಹಿಂದಕ್ಕೆ ಹೋಗಕ್ಕೆ ಬರಲಿಲ್ಲ. ಸೊ ಹಾಗಾಗಿ ಎಷ್ಟು ಲೇಟ್ ಆದರೂ ನಡೀತೈತಿ, ದರ್ಶನ ತೊಗೊಂಡು ಹೋಗೋಣ ಅಂತೇಳಿ ಹೊಂಟಿದ್ವಿ. ಆ್ಯಂಡ್ ಅಲ್ಲಿ ನನಗೆ ಹೋದ ತಕ್ಷಣ ಆ್ಯಕ್ಚುಲಿ ಟ್ವಿನ್ಸ್ ಬೇಬಿ ಸಿಕ್ಕು. ಇಷ್ಟು ಕ್ಯೂಟ್ ಅಂದ್ರೆ ಕ್ಯೂಟ್ ಇದ್ದು, ಭಾಳ ಕ್ಯೂಟ್ ಇದ್ದು. ಅವ್ರ ಮಮ್ಮಿ ಒಂದು ನನಗೆ ಹೊತ್ಕೊಳಕ್ಕೆ ಅಂದ್ಕೊಟ್ಲೆ. ಅದು ಗರ್ಲ್ ಬೇಬಿ ಇತ್ತು, ಒಂದು ಬಾಯ್ ಬೇಬಿ ಇತ್ತು. ಭಾಳ ಕ್ಯೂಟ್ ಇದ್ದು. ನಮಗಂತೂ ಐ ಲವ್ ಟ್ವಿನ್ಸ್ ಬೇಬಿ. ಭಾಳ ಅಂದ್ರೆ ಭಾಳ ಕ್ಯೂಟ್ ಇದ್ದು. ನಮಗಂತೂ ಟ್ವಿನ್ಸ್ ಬೇಬೀಸ್ ಅಂದ್ರೆ ಭಾಳ ಇಷ್ಟ. ಎರಡು ಭಾಳ ಕ್ಯೂಟ್ ಇದ್ದು. ಹಂಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗೆ ಬಂದು ಅವ 2 ಬೇಬಿನ ಆಡಿಸ್ಕೊಂತ ಕುಂತಿದ್ವಿ. ಎಷ್ಟೋ ತನಕ ಆಡಿಸ್ಕೊಂತ ಕುಂತ್ವಿ. ಒಂದು 10 to 15 ಮಿನಿಟ್ಸ್ ಆಡಿಸ್ಕೊಂಡು ಕುಂತ್ವಿ. ಭಾಳ ಕ್ಯೂಟ್ ಇದ್ದು ಅವು. ಮತ್ತು ಸಂಜೆ ಮುಂದೆ ಎಲ್ಲ ಮನೆಗೆ ಕರೆದಿದ್ರೆ ಉಡಿ ತುಂಬಿಸ್ಕೊಂಡು ಹೋಗಕ್ಕೆ. ಸೊ ಹಾಗಾಗಿ ಎಲ್ಲರ ಮನೆಗೂ ಉಡಿ ತುಂಬಿಸ್ಕೊಳಕ್ಕೆ ಹೊಂಟಿದ್ವಿ ನೋಡ್ರಿ. ಎಲ್ಲರ ಮನೆ ಲಕ್ಷ್ಮಿ ಹೆಂಗೆ ಡೆಕೋರೇಷನ್ ಮಾಡಿದ್ರು ಅನ್ನೋದು ಈ ವಿಡಿಯೋ ಹಾಕ್ತೀನಿ, ಜಸ್ಟ್ ನೋಡ್ಕೊಂಬರ್ರಿ. ಆ್ಯಂಡ್ ಇದಿಷ್ಟು ನಮ್ದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿತ್ತು. ಸೊ ಈ ವ್ಲಾಗ್ ಏನರ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯೋಕೆ ಹೋಗ್ಬೇಡ್ರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಈ ವ್ಲಾಗ್ನ ಶೇರ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.